ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಶ್ರೀ ಜ್ಞಾನೇಶ್ವರ ಶಿಕ್ಷಣ ಸಂಸ್ಥೆ ನಾಗ್ನೂರು. ಈಗಾಗಲೇ ಕೆಸೆಟ್ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟ ಹಾಗೆ ICT ವಿಷಯದ ಕುರಿತು ತಮ್ಮೊಂದಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ಸ್ ಅನ್ನ ಡಿಸ್ಕಷನ್ ಮಾಡಿದ್ದೀವಿ. ಅದೇ ರೀತಿ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಅಧ್ಯಾಯ ಆಗಿರತಕ್ಕಂತಹ ಕಮ್ಯುನಿಕೇಶನ್ ಎಂಬ ಚಾಪ್ಟರ್ ಮೇಲೆ ಪ್ರೀವಿಯಸ್ ಇಯರ್ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನ ತಮ್ಮೊಂದಿಗೆ ಡಿಸ್ಕಷನ್ ಮಾಡಲಿಕ್ಕೆ ಬಂದಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಅದೇ ರೀತಿ ನಾವು ಮಾಡ್ತಕ್ಕಂಥ ಹೊಸ ಹೊಸ ವಿಡಿಯೋಗಳು ತಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಂತ ಹೇಳ್ತಾ, ಇಂದಿನ ದಿನ ನಾವು ಕೆಸೆಟ್ 2013ರ ಪ್ರಶ್ನೆ ಪತ್ರಿಕೆಯಲ್ಲಿ ಕಮ್ಯುನಿಕೇಶನ್ ವಿಷಯದ ಕುರಿತು ಬಂದಿರತಕ್ಕಂಥ ಪ್ರಶ್ನೆಗಳನ್ನ ತಮ್ಮೊಂದಿಗೆ ಡಿಸ್ಕಷನ್ ಮಾಡಲಿಕ್ಕೆ ಬಂದಿದ್ದೀನಿ. ಹಾಗಾದ್ರೆ ಯಾಕೆ ತಡ ಮಾಡೋದು, ಇವತ್ತಿನ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಫಸ್ಟ್ ಕ್ವಶನ್, ಮಾಸ್ ಕಮ್ಯುನಿಕೇಶನ್ ರೆಫರ್ಸ್. ಮಾಸ್ ಕಮ್ಯುನಿಕೇಶನ್ ರೆಫರ್ಸ್ ಆಪ್ಷನ್ ಎ, communicating with a huge and diverse audience simultaneously. Option B, reaching a small group. Option C, communicating within a state. Option D, communicating within a small community. ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಕೆಸೆಟ್ 2013ರಲ್ಲಿ ಕೇಳಿರ್ತಕ್ಕಂಥ ಕಮ್ಯುನಿಕೇಶನ್ ಮೇಲೆ ಬಂದಿರತಕ್ಕಂತಹ ಮೊದಲನೇ ಪ್ರಶ್ನೆ, ಸಮೂಹ ಸಂವಹನವು ಇದು ಏನನ್ನ ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಮಾಸ್ ಕಮ್ಯುನಿಕೇಶನ್, ಹೌದಾ? ಸಮೂಹ ಸಂವಹನವು ಇದು ಏನನ್ನ ಸೂಚಿಸುತ್ತದೆ? ಮೊದಲನೇ ಆಯ್ಕೆ ಸಣ್ಣ ಗುಂಪನ್ನ ಮೊದಲನೇ ಆಯ್ಕೆ ದೊಡ್ಡ ಮತ್ತು ಬಹುವಿಧದ ಪ್ರೇಕ್ಷಕರೊಂದಿಗೆ ಜೊತೆಯಾಗಿ ಏಕಕಾಲದಲ್ಲಿ ಸಂವಹನವನ್ನು ನಡೆಸುವುದು. ಎರಡನೇ ಆಯ್ಕೆ ಸಣ್ಣ ಗುಂಪುಗಳನ್ನು ತಲುಪುವುದು. ಮೂರನೇ ಆಯ್ಕೆ ರಾಜ್ಯದೊಳಗೆ ಎಲ್ಲರನ್ನೂ ಸಂಪರ್ಕಿಸುವುದು. ನಾಲ್ಕನೇ ಆಯ್ಕೆ ಸಣ್ಣ ಸಮುದಾಯದೊಂದಿಗೆ ಸಂಪರ್ಕಿಸುವುದು ಮತ್ತು ಸಂವಹನ ಮಾಡುವುದು. ಇಲ್ಲಿ ಮಾಸ್ ಕಮ್ಯುನಿಕೇಶನ್, ಮಾಸ್ ಅಂತಂದ್ರೆ ಏನಾಗಿರುತ್ತೆ, ಹ್ಯೂಸ್ ಅಮೌಂಟ್ ಆಫ್ ಆಡಿಯನ್ಸ್ ಅಂತಂದ್ರೆ ಬೃಹತ್ ಪ್ರಮಾಣವಾಗಿರ್ತಕ್ಕಂತಹ ಆಡಿಯನ್ಸ್ ಅನ್ನ ರೀಚ್ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಕಮ್ಯುನಿಕೇಶನ್ ಇದ್ರೆ ಅದು ಯಾವುದಪ್ಪ ಅಂತಂದ್ರೆ ಮಾಸ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಮೊದಲನೇ ಆಯ್ಕೆಗೆ ಸರಿಯಾದಂತ ಉತ್ತರ ಯಾವುದಪ್ಪ ಅಂತಂದ್ರೆ ಕಮ್ಯುನಿಕೇಟಿಂಗ್ ವಿತ್ ಅ ಹ್ಯೂಜ್ ಅಂಡ್ ಡಿವರ್ಸ್ ಆಡಿಯನ್ಸ್ ಸೈಮಲ್ಟೇನಿಯಸ್ಲಿ. ಬೃಹತ್ ಆಕಾರವಾಗಿರ್ತಕ್ಕಂತಹ ಆಡಿಯನ್ಸ್ ಅನ್ನ ಕನೆಕ್ಟ್ ಮಾಡಲಿಕ್ಕೆ ಮಾಸ್ ಕಮ್ಯುನಿಕೇಶನ್ ತುಂಬಾ ಹೆಲ್ಪ್ಫುಲ್ ಆಗಿರ್ತದೆ. ಇನ್ನು ಮುಂದಿನದಾಗಿರ್ತಕ್ಕಂಥ ಪ್ರಶ್ನೆ, ಎರಡನೇ ಪ್ರಶ್ನೆ, ಇನ್ಫೋಟೈನ್ಮೆಂಟ್ ಇಂಡಿಕೇಟ್ಸ್. ಆಪ್ಷನ್ ಎ, predominant entertainment. Option B, combining the information and entertainment content. Option C, information oriented content. Option D, public issue and problems. ಇನ್ಫೋಟೈನ್ಮೆಂಟ್ ಇಟ್ ಇಂಡಿಕೇಟ್ಸ್. ಇನ್ಫೋಟೈನ್ಮೆಂಟ್ ಇದು ಏನನ್ನ ಸೂಚಿಸುತ್ತದೆ, ಇದು ಯಾವ ಅರ್ಥವನ್ನು ನೀಡುತ್ತದೆ ಅಂತ ಕೇಳಿದರೆ, ಇನ್ಫೋಟೈನ್ಮೆಂಟ್ ಇಟ್ ಮೀನ್ಸ್ ಇಲ್ಲಿ ಎರಡು ಶಬ್ದಗಳ ಸಮ್ಮಿಲನವಾಗಿದೆ. ಹೌದಾ? ಕಮ್ಯುನಿಕೇಶನ್ ಇಲ್ಲಿ ಎರಡು ಶಬ್ದಗಳ ಸಮ್ಮಿಲನ ಯಾವುದಪ್ಪ ಅಂತಂದ್ರೆ ಒಂದು ಇನ್ಫೋ, ಇನ್ನೊಂದು ಎಂಟರ್ಟೈನ್ಮೆಂಟ್. ಹೌದಾ? ಈ ಎರಡೂ ಶಬ್ದಗಳ ಸಮ್ಮಿಲನವಾಗಿದ್ದಕ್ಕ ನಾವೇನಂತ ಕರಿತೀವಿ, ಇನ್ಫೋಟೈನ್ಮೆಂಟ್ ಅಂತ ಕರಿತೀವಿ. ಹಾಗಾದ್ರೆ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದಪ್ಪ ಅಂತಂದ್ರೆ ಕಂಬೈನಿಂಗ್ ಇನ್ಫಾರ್ಮೇಶನ್ ಅಂಡ್ ಎಂಟರ್ಟೈನ್ಮೆಂಟ್ ಕಂಟೆಂಟ್. ಹೌದು ನೋಡಿ, ಆವಾಗಲೇ ಹೇಳಿದ್ನಲ್ಲ, ಎರಡು ಶಬ್ದಗಳ ಸಮ್ಮಿಲನವಾಗಿ ಈ ಶಬ್ದ ಉತ್ಪತ್ತಿಯಾಗಿದೆ, ಇನ್ಫೋಟೈನ್ಮೆಂಟ್. ಕಂಬೈನಿಂಗ್ ಇನ್ಫಾರ್ಮೇಶನ್ ಅಂಡ್ ಎಂಟರ್ಟೈನ್ಮೆಂಟ್ ಕಂಟೆಂಟ್ ಅಂತ ಕರಿತೀವಿ. ಇನ್ನು ಮುಂದಿನದಾಗಿರ್ತಕ್ಕಂಥ ಪ್ರಶ್ನೆ, ಒನ್ ಆಫ್ ದ ಪ್ರೈಮರಿ ಕಾಂಪೋನೆಂಟ್ ಫಾರ್ ಎಫೆಕ್ಟಿವ್ ಕಮ್ಯುನಿಕೇಶನ್. ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನಿದೆ ಅಂತಂದ್ರೆ, ಪರಿಣಾಮಕಾರಿಯಾಗಿರ್ತಕ್ಕಂಥ ಸಂವಹನಕ್ಕೆ ಒಂದು ಮೂಲ ಘಟಕವಾಗಿರ್ತಕ್ಕಂಥ ಅಂಶ ಯಾವುದು? ಹೌದಾ? ಆಪ್ಷನ್ ಎ, ಯೂಸಿಂಗ್ ಅ ಮೈಕ್ರೋಫೋನ್. ಆಪ್ಷನ್ ಬಿ, ಅಟ್ರಾಕ್ಟಿವ್ ಪರ್ಸನಾಲಿಟಿ. ಆಪ್ಷನ್ ಸಿ, ಪ್ಲಾನಿಂಗ್ ದ ಮೆಸೇಜ್. ನಾಲ್ಕನೇದು, ದ ಏಜ್ ಆಫ್ ದ ಕಮ್ಯುನಿಕೇಟರ್ಸ್ ಅಂತ ಕರಿತೀವಿ.
ಇಲ್ಲಿ ಪರಿಣಾಮಕಾರಿಯಾಗಿರ್ತಕ್ಕಂಥ ಸಂವಹನಕ್ಕೆ ಒಂದು ಮೂಲ ಘಟಕಾಂಶ ಅಂತಂದ್ರೆ ಯಾವುದಪ್ಪ ಅಂತಂದ್ರೆ ಅಲ್ಲೇನು ಹೇಳಿದ್ದಾರೆ ಮೊದಲನೇ ಅಂಶ ಅವರು ಆ, ಮೈಕ್ರೋಫೋನ್ ಅಂತಂದ್ರೆ ಧ್ವನಿವರ್ಧಕಗಳ ಬಳಕೆ ಇದು ಮೂಲವಾಗಿರ್ತಕ್ಕಂಥ ಅಂಶನೋ ಅಥವಾ ಆ, ಆಕರ್ಷಕವಾಗಿರ್ತಕ್ಕಂಥ ವ್ಯಕ್ತಿತ್ವ ಇದು ಒಂದು ಆ, ಮೂಲ ಘಟಕಾಂಶಕ್ಕೆ ಉದಾಹರಣೆನೋ ಅಥವಾ ಪ್ಲಾನಿಂಗ್ ದ ಮೆಸೇಜ್ ಅಂತಂದ್ರೆ ಸಂದೇಶವನ್ನ ಯೋಜನೆ ಪೂರ್ವಕವಾಗಿ ಅಥವಾ ಯೋಜಿತವಾಗಿರ್ತಕ್ಕಂಥ ಒಂದು ಸಂದೇಶವನ್ನ ರೆಡಿ ಮಾಡೋದು ಅಥವಾ ಆ, ಸಮವಯಸ್ಕರು ಅಥವಾ ಸಮವಯಸ್ಕರಲ್ಲಿ ಅವರನ್ನ ಸಂಪರ್ಕಿಸುವುದು ಅದೊಂದು ರೀತಿಯಾಗಿರ್ತಕ್ಕಂತಹ ಒಂದು ಸಂವಹನಕ್ಕೆ ಘಟಕಾಂಶ ಅಂತ ಕೇಳ್ತದ. ಹಾಗಾದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವ್ದಪ್ಪ ಅಂತಂದ್ರೆ ಪ್ಲಾನಿಂಗ್ ದ ಮೆಸೇಜ್. ಸಂವಹನಕ್ಕೆ ಮೂಲ ಘಟಕಾಂಶ ಯಾವ್ದಪ್ಪ ಅಂತಂದ್ರೆ ಸಂದೇಶಗಳು ಏನಾಗಿರ್ಬೇಕಪ್ಪ ಅಂತಂದ್ರೆ ಯೋಜನೆ ಅಥವಾ ಕ್ರಮಬದ್ಧವಾಗಿರ್ಬೇಕು. ಅದಕ್ಕೆ ನಾವೇನಂತ ಕರಿತೀವಿ ಪ್ಲಾನಿಂಗ್ ದ ಮೆಸೇಜ್ ಅಂತ ಕರಿತೀವಿ. ಇನ್ನು ಆ, 4ನೇ ಪ್ರಶ್ನೆ, ಇನ್ ಕಮ್ಯುನಿಕೇಶನ್ ಚಾನಲ್ ರೆಫರ್ಸ್ ಟು. ಇಲ್ಲಿ ಕಮ್ಯುನಿಕೇಶನ್ ಚಾನಲ್ ಅಂತಂದ್ರೆ ಸಂವಹನ ಮಾರ್ಗ ಯಾವುದಾಗಿರುತ್ತೆ? ಆಪ್ಷನ್ ಎ ಮೀಡಿಯಂ ಎಂಪ್ಲಾಯ್ಡ್, ಆಪ್ಷನ್ ಬಿ ಕಂಟೆಂಟ್ ಆಫ್ ದ ಮೆಸೇಜ್, ಆಪ್ಷನ್ ಸಿ ನಾಯ್ಸ್ ಇನ್ ದ ಮೆಸೇಜ್, ಆಪ್ಷನ್ ಡಿ ಸಿಗ್ನಲ್ಸ್ ಇನ್ ದ ಮೆಸೇಜ್. ಇಲ್ಲಿ ಕಮ್ಯುನಿಕೇಶನ್ ಚಾನೆಲ್ ಅಂತಂದ್ರೆ ಯಾವ್ದಾಗಿರುತ್ತೆ ಅಂತಂದ್ರೆ ಮಾಧ್ಯಮ ಆಗಿರುತ್ತೆ. ಹೌದಾ? ಯಾವ ಮಾಧ್ಯಮವನ್ನ ಬಳಕೆ ಮಾಡಿರ್ತೀವಲ್ಲ ಆ ಮಾಧ್ಯಮದ ಮುಖಾಂತರ ನಾವು ಕಮ್ಯುನಿಕೇಶನ್ ಮಾಡಿದ್ದು ಒಬ್ಬರಿಂದ ಇನ್ನೊಬ್ಬರಿಗೆ ತಲುಪೋದಾಗಿರ್ಬೋದು ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಲುಪೋದಾಗಿರ್ಬೋದು. ಆ ರೀತಿಯಾಗಿರ್ತಕ್ಕಂಥ ಸಂವಹನವನ್ನ ಬಳಸಲಿಕ್ಕೆ ಏನಾಗುತ್ತೆ ಅಂತಂದ್ರೆ ನಾವು ಯಾವ ಮಾಧ್ಯಮವನ್ನ ಬಳಕೆ ಮಾಡ್ತೀವಲ್ಲ ಆ ಮಾಧ್ಯಮ ಡಿಪೆಂಡ್ ಆಗುತ್ತೆ. ಹಾಗಾದ್ರೆ ಸರಿಯಾಗಿರ್ತಕ್ಕಂಥ ಆಯ್ಕೆ ದ ಮೀಡಿಯಂ ಎಂಪ್ಲಾಯ್ಡ್ ಅಂತ ಕರಿತೀವಿ. ಇನ್ನು ಮುಂದಿನ ಪ್ರಶ್ನೆ, ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್ ಮೀನ್ಸ್. ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್ ಅಂತಂದ್ರೆ ಏನು? ಅಂತರ್ ವೈಯಕ್ತಿಕ ಸಂವಹನ ಅಂದ್ರೆ ಏನಂತ ಕೇಳ್ತಾರೆ. ಹಾಗಾದ್ರೆ ಮೊದಲನೇ ಆಯ್ಕೆ ವೆನ್ ಅ ಪರ್ಸನ್ ಕಮ್ಯುನಿಕೇಟ್ಸ್ ವಿತ್ ಅದರ್ಸ್. ಆಪ್ಷನ್ ಬಿ ಟೂ ಪೀಪಲ್ ಇಂಟರಾಕ್ಟಿಂಗ್ ವಿತ್ ಅ ಗ್ರೂಪ್. ಆಪ್ಷನ್ ಸಿ ಅ ಟೈಪಿಕಲ್ ಕ್ಲಾಸ್ ರೂಮ್ ಕಮ್ಯುನಿಕೇಶನ್. ಆಪ್ಷನ್ ಡಿ ವೆನ್ ಅ ಪರ್ಸನ್ ಕಮ್ಯುನಿಕೇಟ್ಸ್ ವಿತ್ ಹಿಮ್ಸೆಲ್ಫ್. ಮೊದಲನೇ ಆಯ್ಕೆ ಏನಾಗುತ್ತೆ ಅಂತಂದ್ರೆ ಒನ್ ಪರ್ಸನ್ ಕಮ್ಯುನಿಕೇಟ್ ವಿತ್ ಅದರ್ಸ್. ಒಬ್ಬ ವ್ಯಕ್ತಿ ಮತ್ತೊಬ್ಬರ ಜೊತೆಗೆ ಮಾತನಾಡೋದನ್ನ ನಾವು ಇಂಟ್ರಾಪರ್ಸನಲ್ ಅಂತ ಕರಿತೀವೋ ಅಥವಾ ಟೂ ಪೀಪಲ್ಸ್ ಇಂಟರಾಕ್ಟಿಂಗ್ ವಿತ್ ಗ್ರೂಪ್ಸ್. ಇಬ್ಬರು ವ್ಯಕ್ತಿಗಳು ಒಂದು ಗ್ರೂಪ್ ಅಲ್ಲಿ ತಮ್ಮ ಸಂಭಾಷಣೆಯನ್ನ ಇಂಟರಾಕ್ಟ್ ಮಾಡೋದಕ್ಕೆ ನಾವು ಇಂಟ್ರಾಪರ್ಸನಲ್ ಅಂತ ಕರಿತೀವೋ ಅಥವಾ ಟೈಪಿಕಲ್ ಕ್ಲಾಸ್ ರೂಮ್ ಕಮ್ಯುನಿಕೇಶನ್. ಇದು ತರಗತಿಯಲ್ಲಿ ನಡೀತಕ್ಕಂಥ ಒಂದು ಸಂವಹನಕ್ಕೆ ನಾವು ಏನಂತ ಇಂಟ್ರಾಪರ್ಸನಲ್ ಅಂತ ಕರಿತೀವೋ ಅಥವಾ ಒಬ್ಬ ವ್ಯಕ್ತಿ ತನ್ನೊಂದಿಗೆ ತಾನೇ ಸಂಪರ್ಕ ಮಾಡಿಕೊಂಡು ತನ್ನನ್ನೇ ತಾನೇ ಕೇಳ್ಕೊಳ್ತಕ್ಕಂಥದಕ್ಕೆ ಇಂಟ್ರಾಪರ್ಸನಲ್ ಅಂತ ಕರಿತೀವಿ. ಹೌದಾ? ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವ್ದಪ್ಪ ಅಂತಂದ್ರೆ ಅಂತರ್ ವೈಯಕ್ತಿಕ ಸಂವಹನ ಅಂತಂದ್ರೆ ವೆನ್ ಅ ಪರ್ಸನ್ ಕಮ್ಯುನಿಕೇಟ್ ವಿತ್ ಹಿಮ್ಸೆಲ್ಫ್ ಅಂದ್ರೆ ವ್ಯಕ್ತಿಯು ತನ್ನಷ್ಟಕ್ಕೆ ತಾನೇ ತನ್ನೊಂದಿಗೆನೇ ತನ್ನ ಭಾವನೆಗಳಿಗೆ ಅಥವಾ ತನ್ನೊಂದಿಗೆನೇ ಸಂವಹನ ನಡೆಸುವುದಕ್ಕೆ ಏನಂತ ಕರಿತೀವಿ? ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ಹಾಗಾದ್ರೆ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಅನ್ಸ್ಕೊಂಡಿದ್ದೀನಿ. ಅದೇ ರೀತಿ ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿ ನಾವು ಮಾಡ್ತಕ್ಕಂಥ ಹೊಸ ವಿಡಿಯೋಗಳಿಗೆ ತಾವು ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಸಪೋರ್ಟ್ ಅನ್ನ ಮಾಡಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ತಮ್ಮೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.